ಮೇಡಮ್ ಹಾಕಿ ವೆಂಕಟೇಶ್ ಸರ್, ಮೊನ್ನೆ ದಿವಸ ತಾವೆಲ್ಲ ಹಿರಿಯರು ಸೇರಿಕೊಂಡು ಒಂದು ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನದಲ್ಲಿ ರಾಹುಲ್ ಗಾಂಧಿ ಸಾಹೇಬರು ಮತ್ತು ತಾವೆಲ್ಲ ಹಿರಿಯರು ಏನಿದ್ರು ಒಂದು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ರಿ, ಒಂದು ಯಶಸ್ವಿ ಮಟ್ಟದಲ್ಲಿ ನಡೆಸಿದ್ರ. ಆ ಒಂದು ಪ್ರತಿಭಟನೆ ಬಗ್ಗೆ ಮತ್ತು ರಾಹುಲ್ ಗಾಂಧಿ ಸಾಹೇಬರು ಬಂದಿರೋದ್ರ ಬಗ್ಗೆ ತಾವು ಹೇಳಿ ಸರ್. 8ನೇ ತಾರೀಕು ಶುಕ್ರವಾರ ನಡೆದಂಥ ಒಂದು ಐತಿಹಾಸಿಕ ಪ್ರತಿಭಟನೆ ಫ್ರೀಡಂ ಪಾರ್ಕ್ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಅದಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರಾದ ಶ್ರೀಮಾನ್ ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಕೆ.ಸಿ. ವೇಣುಗೋಪಾಲ್ ಅವರು, ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೀತು. ಭಾಳ ಬೃಹತ್ ಪ್ರತಿಭಟನೆ ಅದು. ಯಾಕಂದರೆ ಮಿತಿ ಮೀರಿ ಬಂದಂಥ ಯಾವುದು ಅಷ್ಟೊಂದು ನಾವು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಜನ ಸೇರ್ತಾರೆ ಅಂತೇಳಿ ಒಂದು ದೊಡ್ಡ ಪ್ರತಿಭಟನೆ ಯಶಸ್ವಿಯಾಗಿದೆ. ಈ ನೋಟ್ ಕಳ್ಳತನ ಏನಿದೆಯೋ ಅದರ ವಿರುದ್ಧವಾಗಿ ಮಾಡಿದಂಥ ಒಂದು ಪ್ರತಿಭಟನೆ ಇದು ಇಲ್ಲಿಂದ ಚಾಲನೆ ಕೊಟ್ಟಿದ್ದಾರೆ ನಮ್ಮ ರಾಹುಲ್ ಗಾಂಧಿ ಅವರು. ಇದು ರಾಷ್ಟ್ರ ಮಟ್ಟದಲ್ಲಿ ಇದು ಎಲ್ಲ ರಾಜ್ಯದಲ್ಲೂ ನಡೀತಕ್ಕಂಥ ಒಂದು ಕಾರ್ಯಕ್ರಮ. ಹಾಗಾಗಿ ಒಂದು ಭಾಳ ದೊಡ್ಡ ಯಶಸ್ವಿಯಾಗಿ ನಡೀತು ಅಂತಲೇ ನಾವು ಹೇಳ್ತೀವಿ. ಸರ್, ತಾವು ಹಿರಿಯರು ಒಂದು ಈ ಪ್ರಶ್ನೆ ಕೇಳಿದ್ರೆ ಏನೂ ತಪ್ಪಿಲ್ಲ ಅನಿಸುತ್ತೆ ಸರ್. ಬಿಜೆಪಿಯಿಂದ ಅರವಿಂದ ಲಿಂಬಾವಳಿ ಅವರು ಹಿರಿಯ ಬಿಜೆಪಿನಲ್ಲಿ ಒಂದು ಶಾಸಕರಾಗಿದ್ದರೆ ಅವ್ರು ಏನು ಹೇಳ್ತಾರೆ, ಮಹದೇವಪುರದಲ್ಲಿ ಮತ್ತು KR ಪುರಂ ಕ್ಷೇತ್ರದಲ್ಲಿ ಯಾವುದೇ ಮತಗಳ್ಳತನ ಆಗಿಲ್ಲ ಅಂತ ಸುದೀರ್ಘವಾಗಿ ಒಂದು 100 ಪುಟಗಳಷ್ಟು ದಾಖಲೆಗಳು ತೋರಿಸ್ತಾ ಇದ್ದಾರೆ ಸರ್. ಅದ್ರ ಬಗ್ಗೆ ತಾವು ಹಿರಿಯರು ಹೇಳಿ ಸರ್. ಈಗ ನಾವು ಸುಳ್ಳು ಹೇಳ್ಬೋದು, ಇನ್ನೊಬ್ಬರು ಸುಳ್ಳು ಹೇಳ್ಬೋದು. ಇದು ಏನಿದೆ ಬುಕ್ ಇದರಲ್ಲಿ ಏನಿದೆ ಮತ್ತು ಮತಗಳ್ಳತನ ಆಗಿರೋದು ಏನಿದೆ, ದಾಖಲೆಗಳು ಏನಿದೆ, ಅದನ್ನು ಪರಿಶೀಲನೆ ಮಾಡಿದ್ರೆ ಅದಕ್ಕೆ ನಿಮಗೆ ಗೊತ್ತಾಗುತ್ತೆ. ಈಗ ಅದನ್ನು ಪರಿಶೀಲನೆ ಮಾಡ್ದೇ ನಾವು ಅವ್ರು ಸುಳ್ಳು ನಾವು ಸುಳ್ಳು ಅಂತ ಹೇಳೋದಲ್ಲಿ ಏನು ಇದು ಸರಿ ಹೋಗೋದಿಲ್ಲ. ಹಾಗಾಗಿ ಇದು ಮತಗಳ್ಳತನ ಹೇಗಿದೆ ಅನ್ನೋದಕ್ಕೆ ನಾವು ಪಡಿಸಿದ್ದೀವಿ, ದಾಖಲೆ ಸಮೇತ ನಾವು ಸಾಬೀತುಪಡಿಸಿದ್ದೀವಿ. ಒಂದು 10/10 ಇರುವಂಥ ರೂಮ್ನಲ್ಲಿ 90 ಮತ ಇದೆ ಅಂತ ಹೇಳಿದ್ರೆ ಅದು ಯಾಕೆ ಸಾಧ್ಯ? ಅದು ಮತ್ತು ಒಬ್ಬನೇ ಇಡೀ ರಾಷ್ಟ್ರದಲ್ಲಿ ಬೇರೆ ಬೇರೆ ಕಡೆ ಒಂದು ಮತ ಇದೆ, ಅದೆಲ್ಲ ಹೇಗೆ ಸಾಧ್ಯ ಆಗ್ತದೆ? ಇದನ್ನು ಕೂಲಂಕುಷವಾಗಿ ಪರಿಶೀಲಿಸಿದ್ರೆ ಇದು ಸತ್ಯಾಂಶ ಹೊರಗೆ ಬರುತ್ತೆ. ಇದರ ಬಗ್ಗೆ ಯಾರು ತಪ್ಪಿಸ್ತರು ಅನ್ನೋದು ಸದ್ಯದಲ್ಲೇ ಸಾಬೀತಾಗುತ್ತೆ. ಜನಕ್ಕೂ ಇಷ್ಟು ದಿವಸ ಮಣ್ಣು ಎರ್ತಕ್ಕಂಥ BJPಯ ತಂತ್ರ ಬಯಲಾಗುತ್ತೆ ಅಂತೇಳಿ ನಾನು ನಿಮಗೆ ತಿಳಿಸ್ತೀನಿ. ನೋಡಿ ಸರ್, ಒಟ್ಟಿಗೆ ಓಕೆ ಅಣ್ಣ, ಒಂದು ನಿಮಿಷ ವೆಂಕಟೇಶ್ ಅಣ್ಣ, ಇಲ್ಲಿ ನೋಡೋಣ. ಮೊಬೈಲ್